ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸ್ರಿ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ದೇಶದಲ್ಲಿ ಮುಸ್ಲಿಮರನ್ನ ಓಲೈಕೆ ಮಾಡೋಕೆ ಅಂತ ಆಲ್ರೆಡಿ ತುಂಬಾ ರಾಜಕೀಯ ಪಕ್ಷಗಳು ಇದೆ. ಅವರ ವೋಟ್ ಬ್ಯಾಂಕಿಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇದ್ದಾರೆ. ಅವರ ನಡುವೆ ಈಗ ಇನ್ನೊಂದು ಹೊಸ ಪಕ್ಷ ಬಂದಿದೆ. ಅದರ ಹೆಸರು ಜನಸ್ವರಾಜ್. ಅಷ್ಟಕ್ಕೂ ಈ ಪಾರ್ಟಿ ಯಾರದ್ದು ಗೊತ್ತಾ? ರಾಜಕೀಯ ಪಕ್ಷಗಳ ಚುನಾವಣಾ ತಂತ್ರಗಾರನಾಗಿ ಕೆಲಸ ಮಾಡ್ತಾ ಇದ್ದ ಪ್ರಶಾಂತ್ ಕಿಶೋರ್ ಅವರದ್ದು. ಪ್ರಶಾಂತ್ ಕಿಶೋರ್ ಈಗ ಯೋಗಿಜಿಯ ಹೆಸರನ್ನ ಹೇಳಿ ಮುಸ್ಲಿಮರಿಗೆ ಭಯ ಹುಟ್ಟಿಸಿ ಮುಸ್ಲಿಮರ ಓಲೈಕೆಗೆ ನಿಂತ್ಕೊಂಡಿದ್ದಾರೆ. ಪ್ರಶಾಂತ್ ಕಿಶೋರ್ ಹೇಳ್ತಾರೆ, ಯೋಗಿಜಿ ಬಂದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿ ಅನ್ನೋದಾಗಿ. ಈ ಮಾತಿನಿಂದ ಮತಗಳ ಕ್ರೋಧೀಕರಣ ಆಗುತ್ತೆ. ಅದನ್ನೇ ಪ್ರಶಾಂತ್ ಕಿಶೋರ್ ಕೂಡ ಬಯಸ್ತಾ ಇರೋದು. ಪ್ರಶಾಂತ್ ಕಿಶೋರ್ ರಾಜಕೀಯದಲ್ಲಿ ಚಾಣಾಕ್ಷ. ಅವರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ನರೇಟಿವ್ ಇಟ್ಕೊಂಡು ಚುನಾವಣೆ ನಡೆಸಬೇಕು ಅಂತ. ಅದರಿಂದ ಸರ್ಕಾರದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಪ್ರಶಾಂತ್ ಕಿಶೋರ್ ರಾಜಕೀಯದ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇದೇ ಪ್ರಶಾಂತ್ ಕಿಶೋರ್ ಕೆಲ ದಿನಗಳ ಹಿಂದೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ ಹೇಳಿಕೆ. ಈಗ ನಾನು ಅದರ ಬಗ್ಗೆ ಮಾತಾಡಕ್ಕೆ ಹೊರಟಿರೋದು. ಈಗ ರಾಜಕೀಯದಲ್ಲಿ ಒಂದು ಹೊಸ ಫಾರ್ಮುಲಾ ಬಂದಿದೆ. ಒಬ್ಬ ರಾಜಕಾರಣಿ ಮುಸ್ಲಿಮರ ಗುಂಪಿನ ಮಧ್ಯೆ ನಿಂತು ಯೋಗಿಜಿ, ಮೋದಿಜಿ ಅಥವಾ ಬಿಜೆಪಿಗೆ ಬೈದ್ರೆ ಆ ಮುಸಲ್ಮಾನರ ಗುಂಪು ಆತನ ಜೊತೆ ನಿಂತು ಬಿಡ್ತಾರೆ. ಇದು ಇತ್ತೀಚೆಗೆ ಹೇಗಾಗಿದೆ ಅಂದ್ರೆ, ರಾಜಕಾರಣಿ ಒಬ್ಬನಿಗೆ ಮುಸ್ಲಿಮರ ವೋಟ್ ಬೇಕಂದ್ರೆ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಂತ ಇಲ್ಲ. ಹೀಗೆ ಬಿಜೆಪಿ, ಮೋದಿ, ಯೋಗಿ, RSS ವಿರುದ್ಧ ಮಾತಾಡಿದ್ರೆ ಸಾಕು, ಹಂಗಾಗಿದೆ ಪರಿಸ್ಥಿತಿ. ನೀವು ಬೇಕಾದ್ರೆ ತೇಜಸ್ವಿ ಯಾದವ್, ಅಖಿಲೇಶ್, ರಾಹುಲ್, ಮಮತಾ ಬ್ಯಾನರ್ಜಿ ಯಾರದ್ದು ಭಾಷಣವನ್ನ ತೆಗೆದು ನೋಡಿ. ಅವರು ಯಾವತ್ತಿಗೂ ಮುಸ್ಲಿಮರಿಗೆ ನಿಮ್ಗೆ ನಾವು ಒಳ್ಳೆಯ ಎಜುಕೇಶನ್ ಕೊಡ್ತೀವಿ, ನಿಮ್ಗೆ ಉದ್ಯೋಗ ಕೊಡ್ತೀವಿ, ರಸ್ತೆಗಳ ಅಭಿವೃದ್ಧಿ ಮಾಡ್ತೀವಿ ಅಂತ ಫಾರ್ಮಲ್ ಭಾಷಣ ಮಾಡೋದೇ ಇಲ್ಲ. ಅವರು ಹೇಳೋದು ಇಷ್ಟೇ, ನೀವು ನಮ್ಗೆ ವೋಟ್ ಕೊಟ್ಟಿಲ್ಲ ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ. ಎಕ್ಸಾಕ್ಟ್ಲಿ ಪ್ರಶಾಂತ್ ಕಿಶೋರ್ ಕೂಡ ಇದೇ ಕೆಲಸವನ್ನ ಮಾಡ್ತಾ ಇರೋದು. ಅವರೆಲ್ಲ ಅಂದ್ಕೊಂಡಿದ್ದಾರೆ ಮುಸಲ್ಮಾನರೆಲ್ಲ ಅನಕ್ಷರಸ್ಥರು ಅಂತ. ಆದ್ರೆ ಎಲ್ಲರೂ ಹಾಗೆ ಇಲ್ಲ, ಅವರಲ್ಲೂ ಬುದ್ಧಿವಂತರಿದ್ದಾರೆ. ಆದ್ರೆ ಪ್ರಶಾಂತ್ ಕಿಶೋರ್ ಅದೇ ತಂತ್ರಗಾರಿಯನ್ನ ಈಗ ಬಳಸೋಕೆ ಶುರು ಮಾಡ್ಕೊಂಡಿದ್ದಾರೆ. कि भैया आडवाणी और मोदी में अगर किसी एक को चुनना हो, किसको चुनिएगा? सारे लोग कहेंगे आडवाणी कितना भी खराब था ना, चलिए आडवाणी को तो बर्दाश्त कर लेंगे, मोदी बड़ा खतरनाक है। अभी ताली मत बजाइए, लिख लीजिए 10 वर्ष के बाद फिर इस बैठक में हम लोग मिलेंगे और आपसे पूछूंगा कि भैया मोदी तो निकल गए, अब योगी आ गए, मोदी चाहिए कि योगी चाहिए? तो आप लोग कहेंगे भैया मोदी कितना खराब था ना, फिर भी ठीक था, योगी नहीं बर्दाश्त हो सकता। ये आपको समझ में नहीं आ रहा है। संघ वाले क्या कर रहे हैं? संघ वाले धीरे धीरे सेंटर की लकीर को राइट की ओर ले जा रहे हैं। आपके लिए नहीं, हिंदुओं के समाज के लिए। क्योंकि आज से 15 साल 20 साल पहले लोग वाजपेयी को भी मानने को तैयार नहीं थे, हिंदू नहीं मानने को तैयार था। फिर लोगों ने वाजपेयी को माना। जब लोगों ने वाजपेयी को मान लिया तो फिर संघ ने आडवाणी को सामने किया। फिर लोगों के बीच में आडवाणी की स्वीकार्यता हो गई तो उससे ज्यादा अब मोदी को लाया है। और जब मोदी की स्वीकार्यता धीरे धीरे हो रही है, हिंदू समाज में बात कर रहा हूं, तो अब वो इससे आगे योगी को लेकर आएगा। ಇದರ ಅರ್ಥ ಏನಂದ್ರೆ, ಅಡ್ವಾಣಿ ಮತ್ತು ಮೋದಿ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಬೇಕು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ತೀರಾ? ಅವಾಗ ಹೇಳ್ತಾರೆ, ಎಲ್ಲ ಅನ್ಕೊಳ್ತಾರೆ ಮೋದಿ ಅವರಿಗಿಂತ ಅಡ್ವಾಣಿಯೇ ಬೆಟರ್, ಮೋದಿ ಭಯಂಕರ ಇದ್ದಾರೆ ಅಂತ. ಅದೇ ಇನ್ನೊಂದು 10 ವರ್ಷ ಬಿಟ್ರೆ ಮೋದಿ ಹಾಗೂ ಯೋಗಿಜಿಯನ್ನ ಕಂಪೇರ್ ಮಾಡಿದ್ರೆ ಯಾರ್ ಬೆಟರ್ ಅಂದ್ರೆ, ಅಯ್ಯೋ ಮೋದಿ ಅವರೇ ಪರವಾಗಿರ್ಲಿಲ್ಲ, ಯೋಗಿ ಇನ್ನೂ ಡೇಂಜರ್ ಇದ್ದಾರೆ ಅಂತ ಹೇಳ್ತಾರೆ. ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅಂತಾರಲ್ಲ, ಅದನ್ನ ಮಾಡ್ಕೊಳ್ಳೋಕೆ ಪ್ರಶಾಂತ್ ಕಿಶೋರ್ ಹೊರಟಿದ್ದಾರೆ. ನಿಧಾನವಾಗಿ ಮುಸ್ಲಿಮರ ಓಟನ್ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಒಂದು ನೆನ್ಪಿರ್ಲಿ, ಅದೇನಾದ್ರೂ ಆಯ್ತು ಅಂದ್ರೆ ಲಾಸ್ ಆಗೋದು ಬಿಜೆಪಿಗೆ ಅಲ್ಲ, ಮತ್ತೆ ನಮ್ ರಾಹುಲ್ ಗಾಂಧಿ ಅವರಿಗೇನೆ ಲಾಸ್ ಆಗೋದು. ಹೆಂಗೋ ಹಿಂಗೋ ಸ್ವಲ್ಪ ಸ್ಥಾನಗಳನ್ನ ಉಳಿಸ್ಕೊಂಡಿದ್ದಾರೆ, ಅದು ಕೂಡ ಮುಸ್ಲಿಮರ ವೋಟ್ ಬ್ಯಾಂಕಿನಿಂದ. ಇವಾಗ ಅದು ಎಗರಿ ಹೋಯ್ತು ಅಂದ್ರೆ ಕೈಯಲ್ಲಿ ಚಿಪ್ಪು ಗ್ಯಾರಂಟಿ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.